ಫಸ್ಟು ಕ್ಯಾನ್ವಾನಲ್ಲಿ ಈ ಥರ ಒಂದು ಫಾರೆಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಪ್ಲೇಸ್ ಮಾಡ್ತೀನಿ. ಮತ್ತು ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಬೋದು. ಮತ್ತು ಆ ಥರ ಒಂದು ಒಳ್ಳೆ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಬೇಕು. ನೆಕ್ಸ್ಟು ಈ ಥರ ಟ್ರೀ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಡ್ಜಲ್ಲಿ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟು ಪಾಂಡ್, ಫಾರೆಸ್ಟ್ ಮಧ್ಯೆ ಪಾಂಡ್ ಚೆನ್ನಾಗಿ ಕಾಣಿಸುತ್ತೆ, ಸೊ ಪಾಂಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಫೋಟೋದ ಕಾರ್ನರ್ ಇದೆಯಲ್ಲ, ಕಾರ್ನರ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನಾವು ಸೈಜ್ನ ಡಿಕ್ರೀಸ್ ಮಾಡ್ಬೋದು. ಆ್ಯಂಡ್ ಈ ಥರ ಒಂದು ರಾಕ್ಸ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ರಾಕ್ಸ್ನ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಹಂಗೆ ಡ್ರ್ಯಾಗ್ ಮಾಡಿದ್ರೆ ಅದು ಸೈಜ್ ಫೋಟೋ ಪಿಕ್ಚರ್ ಏನಿದೆ ಅದು ಸೈಜು ಡಿಕ್ರೀಸ್ ಮಾಡ್ಕೋಬೋದು. ರಾಕ್ಸ್ನ ಕರೆಕ್ಟಾಗಿ ಪೊಸಿಷನ್ ಮಾಡ್ತೀನಿ. ಹೀಗೆ ಡ್ರ್ಯಾಗ್ ಆ್ಯಂಡ್ ಇನ್ಕ್ರೀಸ್ ಸೈಜ್, ಪ್ಲೇಸ್. ಇಷ್ಟೇ ಸಿಂಪಲ್ ಇದು. ಅದೇ ಥರ ಫೋಟೋ ರಾಕ್ನ ಅಲ್ಲಿ ಫಾರೆಸ್ಟ್ ಎಡ್ಜ್ಗೆ ಅಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಗ್ರಾಸು, ಸ್ಟೋನ್ಸ್, ರಾಕ್ಸ್ ಪಕ್ಕದಲ್ಲಿ ಈ ಥರ ಗ್ರಾಸು, ಫ್ಲವರ್ಸು ಪ್ಲೇಸ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಅಗೇನ್ ಐ ವಿಲ್ ಚೂಸ್ ದಿಸ್ ಫ್ಲವರ್ಸ್. ಅದನ್ನು ಇಲ್ಲಿ ಪ್ಲೇಸ್ ಮಾಡೋಣ ಎಡ್ಜ್ಗೆ. ಎನಿ ಎಲಿಮೆಂಟ್ನ ನೀವು ಪ್ಲೇಸ್ ಮಾಡಿ ಅದನ್ನು ಸೈಜ್ನ ಇನ್ಕ್ರೀಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಎಲಿಮೆಂಟ್ ಬೇಕೋ ಅದನ್ನು ನೀವು ಎಲಿಮೆಂಟ್ಸಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ. ಕೆಲವೊಂದು ಫ್ರೀ ಇರ್ತವೆ, ಕೆಲವೊಂದು ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಈ ಥರ ಒಂದು ಬಟರ್ಫ್ಲೈನ ಫ್ಲವರ್ಸ್ ಮೇಲೆ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಅದೇ ಕಾಪಿ ಪೇಸ್ಟ್ ಮಾಡಿಕೊಂಡು ಈ ಕಡೆ ಫ್ಲವರ್ಸ್ ಮೇಲೆ ಕೂಡ ಬಟರ್ಫ್ಲೈಸ್ನ ಪ್ಲೇಸ್ ಮಾಡೋಣ. ನೆಕ್ಸ್ಟು ಇದು ಬರ್ಡ್ ಇದೆಯಲ್ಲ, ಬರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರೀ ಮೇಲೆ ಪ್ಲೇಸ್ ಮಾಡೋಣ. ಪ್ಲೇಸ್ ಮಾಡಿ ಪೊಸಿಷನ್ ಇಲ್ಲಿ ಫ್ಲಿಪ್ ಇದೆಯಲ್ಲ, ಫ್ಲಿಪ್ನ ಚೂಸ್ ಮಾಡಿಕೊಂಡು ನಾವು ವರ್ಟಿಕಲಿ ಹಾರಿಜಾಂಟಲಿ ಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್ ಈ ಥರ ಒಂದು ವಾಕಿಂಗ್ ಲೈನ್ನ ತೊಗೊಂಡು ಸೈಜನ್ನು ಡಿಕ್ರೀಸ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇಟ್ಕೊಂಡು ಅಲ್ಲಿ ಪ್ಲೇಸ್ ಮಾಡಿದ್ವಿ. ಪ್ಲೇಸ್ ಮಾಡಿ ಅದು ಲೇಯರ್ನ ಬ್ಯಾಕ್ ಕಳಿಸ್ಬೇಕು. ಯಾಕಂದರೆ ಫ್ಲವರ್ಸ್ ಮೇಲೆ ಬಂದಂಗಿರುತ್ತೆ ಫ್ರಂಟಲ್ಲಿದ್ದರೆ, ಸೊ ಅದನ್ನು ಬ್ಯಾಕ್ವರ್ಡ್ ಮಾಡ್ತಾಯಿದ್ದೀನಿ. ಬ್ಯಾಕ್ವರ್ಡ್ ಮಾಡಿ ಇವಾಗ ನೋಡಿ ಫ್ಲವರ್ಸ್ ಹಿಂದುಗಡೆಗೆ ಒಂದು ಲೈನ್ ವಾಕಿಂಗ್ ಮಾಡುತ್ತೆ. ಸೊ ಈ ಥರ ಒಂದು ಪ್ಲೇಸ್ ಮಾಡೋಣ. ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋದು, ಅದು ನಾವು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ವೀಡಿಯೋ ಲೆಂತ್ ನೋಡಿಕೊಂಡು ನಾವು ಅದನ್ನು ಡ್ರ್ಯಾಗ್ ಮಾಡಬೇಕು. ಆ್ಯನಿಮೇಷನಲ್ಲಿ ಡ್ರ್ಯಾಗ್ ಮಾಡಿದ್ರೆ ಅದು ಆ್ಯನಿಮೇಟ್ ಆಗುತ್ತೆ. ನೆಕ್ಸ್ಟ್ ಈ ಥರ ಒಂದು ಸ್ನೋಫಾಲ್, ಯಾಕಂದರೆ ಅದು ನೋಡ್ಬೋದು ಬ್ಯಾಕ್ಗ್ರೌಂಡ್ ಫುಲ್ ವೈಟ್ ಇದೆಯಲ್ಲ, ಸ್ನೋ ಹಿಮಾಲಯ ಥರ ಇರುತ್ತೆ. ಸೊ ಅದು ಸ್ನೋ ಫಾಲ್ ಆಗೋ ಥರ ನಾವು ಮಾಡ್ಕೋಬೋದು. ಇಷ್ಟೇ, ಇದು ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ. ಸೊ ಇದು ಈ ಥರ ಸಿಂಪಲ್ಲಾಗಿ ನಾವು ಆ್ಯನಿಮೇಷನ್ನ ಕ್ಯಾನ್ವಾದಲ್ಲಿ ಮಾಡ್ಬೋದು.